ದರ್ಶನ್ಗೆ ಜಾಮೀನು ಸಿಕ್ಕಿದೆ ಅಂತ ಖುಷಿ ಪಡಬೇಕೋ ಅಥವಾ ಪೊಲೀಸರು ಬೆನ್ನು ಬಿದ್ದಿದ್ದಾರೆ ಅಂತ ಕಣ್ಣೀರು ಹಾಕಬೇಕೋ ಒಂದು ಗೊತ್ತಾಗ್ತಿಲ್ಲ. ಪೊಲೀಸರು ರಣವ್ಯೂಹ ಸೃಷ್ಟಿ ಮಾಡ್ತಿರೋ ಹೊತ್ತಲ್ಲೇ ದಾಸನಿಗೆ ಅಮ್ಮನ ಕನವರಿಕೆ ಶುರುವಾಗಿದೆ. ದರ್ಶನ್ ವಿರುದ್ಧ ಖಾಕಿ ರಣವ್ಯೂಹ, ಸುಪ್ರೀಂ ಅಂಗಳಕ್ಕೆ ಕಾಲಿಡಲು ಸರ್ವಸನ್ನದ್ಧ. ಕಾಶಿಗೆ ಹೋದ್ರು ಕರ್ಮ ಬಿಡಲ್ಲ ಅಂತಾರಲ್ಲ, ಇದಕ್ಕೆ ನೋಡಿ. ದರ್ಶನ್ಗೆ ಬೇಲ್ ಸಿಕ್ರು, ಸ್ವಾಮಿ ಕೇಸ್ನಲ್ಲಿ ಖಾಕಿ ಮಾತ್ರ ಬಿಡ್ತಾಗಿಲ್ಲ. ಹೈಕೋರ್ಟ್ನಲ್ಲಿ ಬೇಲ್ ಸಿಕ್ಕಿದೆ ಅನ್ನೋ ಖುಷಿಯಲ್ಲಿರೋ ದರ್ಶನ್ಗೆ ಮತ್ತೆ ಕೋಳ ತೊಡಿಸೋದಕ್ಕೆ ಖಾಕಿ ರಣತಂತ್ರವೊಂದನ್ನ ರಚಿಸಿದೆ. ಈ ಬಾರಿ ಹೇಗಾದ್ರೂ ಸರಿ ದರ್ಶನ್ ರನ್ನ ಪಕ್ಕಾ ಲಾಕ್ ಮಾಡಲೇಬೇಕು ಅಂತ ಚಕ್ರವ್ಯೂಹ ರಚಿಸಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಪೌರುಷ ತೋರಿಸಿದವರನ್ನ ಮತ್ತೆ ಕಂಬಿ ಹಿಂದೆ ತಂದು ನಿಲ್ಲಿಸುವಂತೆ ಮಾಡೋದಕ್ಕೆ ಮೂಟೆ ಮೂಟೆ ದಾಖಲೆ ರೆಡಿ ಮಾಡಿದ್ದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅಗತ್ಯ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ದರ್ಶನ್ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಪೊಲೀಸರು 2 ಪ್ರಮುಖ ಅಸ್ತ್ರವನ್ನೇ ಹೂಡಿದ್ದಾರೆ. ದರ್ಶನ್ಗೆ ಬೆನ್ನು ನೋವು ಕಾಡ್ತಿರೋದ್ರಿಂದ ಸರ್ಜರಿ ಅಗತ್ಯವಿದೆ ಅಂತ ಮಧ್ಯಂತರ ಜಾಮೀನು ಪಡೆದಿದ್ದಾರೆ. ಜೊತೆಗೆ ಮೆರಿಟ್ ಆಫ್ ಕೇಸ್ ಮೇಲೆ ರೆಗ್ಯುಲರ್ ಬೇಲ್ ಕೂಡ ಪಡೆದಿದ್ರು. ಹೀಗಾಗಿ ಈ 2 ವಿಷಯಗಳನ್ನೇ ಮುಂದಿಟ್ಕೊಂಡು ಸುಪ್ರೀಂ ಮೊರೆ ಹೋಗಲು ನಿರ್ಧರಿಸಿದ್ದು ಸಕಲ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖಾ ತಂಡ ಮತ್ತು ಲೀಗಲ್ ಸೆಲ್ ಟೀಮ್ ದಾಖಲೆಗಳನ್ನೆಲ್ಲ ಪರಿಶೀಲನೆ ನಡೆಸುತ್ತಿದೆ. ಅಲ್ಲದೆ ಈಗಾಗಲೇ ರೆಡಿ ಮಾಡಿರೋ 4,000ಕ್ಕೂ ಅಧಿಕ ಪುಟಗಳಿರೋ 2 ಚಾರ್ಜ್ ಶೀಟ್ಗಳನ್ನ ಕನ್ನಡದಿಂದ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದ್ದಾರೆ. ಕೊನೆ ಹಂತದ ಲೋಪದೋಷಗಳ ಬಗ್ಗೆ ಲೀಗಲ್ ಸೆಲ್ ಟೀಮ್ ಪರಿಶೀಲನೆ ಮಾಡ್ತಿದ್ದು ಗೃಹ ಇಲಾಖೆ ಸಮ್ಮತಿ ಆಗ್ತಿದ್ದಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ. ಮೈಸೂರಿಗೆ ಹೋಗಲು ಕೋರ್ಟ್ ಮೊರೆ ಹೋದ ದಾಸ. ದರ್ಶನ್ಗೆ ಜಾಮೀನು ಸಿಕ್ಕಿದ್ದು ಒಂದೊಂದೇ ಡಿಮ್ಯಾಂಡ್ಗಳು ಶುರುವಾಗಿವೆ. ಹೆಜ್ಜೆ ಇಡೋದಕ್ಕೂ ಆಗಲ್ಲ, ಆಸ್ಪತ್ರೆ ಸೇರಿದ್ರೆ ಸಾಕು ಅಂತಿದ್ದ ದರ್ಶನ್ ಈಗ ಮೈಸೂರಿಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಹೈಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗುವ ವೇಳೆ ಷರತ್ತುಬದ್ಧ ಜಾಮೀನು ನೀಡಲಾಗಿದೆ. ವಿಚಾರಣಾ ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೋಗದಂತೆ ಆದೇಶ ನೀಡಲಾಗಿದೆ. ಹೀಗಾಗಿ ಮೈಸೂರಿಗೆ ತೆರಳಲು 4 ವಾರಗಳ ಅನುಮತಿ ನೀಡಿ ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇದಕ್ಕೆ 3 ಕಾರಣಗಳನ್ನ ನೀಡಿದ್ದಾರೆ. ಹೈಕೋರ್ಟ್ನಿಂದ ಬೇಲ್ ಪಡೆದಿರೋ ದರ್ಶನ್ಗೆ ಹುಟ್ಟೂರಿನ ಆಸೆ ಶುರುವಾದಂತೆ ಕಾಣ್ತಿದೆ. ಹೀಗಾಗಿಯೇ 3 ಕಾರಣಗಳನ್ನ ಕೊಟ್ಟು ಅರ್ಜಿ ಸಲ್ಲಿಸಿದ್ದಾರೆ. ನಮ್ಮ ತಾಯಿ ಅನಾರೋಗ್ಯದಿಂದ ಬಳಲ್ತಿದ್ದಾರೆ, ಹೀಗಾಗಿ ಅವರನ್ನ ನೋಡಬೇಕಿದೆ. ಜೊತೆಗೆ ಫಾರ್ಮ್ ಹೌಸ್ನಲ್ಲಿರೋ ಸಾಕು ಪ್ರಾಣಿಗಳನ್ನ ನೋಡಬೇಕು. ಹಾಗೆಯೇ ನನಗೆ ಆಪರೇಷನ್ ಮಾಡಿಸುವ ಸಂಬಂಧ ಮೈಸೂರಿನ ಆಸ್ಪತ್ರೆಯಲ್ಲಿ ಮಾಹಿತಿ ಪಡಿಬೇಕು ಅಂತ ಕಾರಣ ಕೊಟ್ಟಿದ್ದಾರೆ. ಯಾಕಂದ್ರೆ ಜೈಲು ಸೇರೋದಕ್ಕೂ ಮೊದಲು ದರ್ಶನ್ ಮೈಸೂರಿನಲ್ಲೇ ಚಿಕಿತ್ಸೆ ಪಡೀತಿದ್ರು. ಹೀಗಾಗಿಯೇ ಆಸ್ಪತ್ರೆ ಕಾರಣ ನೀಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸ್ವಾಮಿ ಕೊಲೆ ಕೇಸ್ನ ಇನ್ನಿಬ್ಬರು ಆರೋಪಿಗಳು ರಿಲೀಸ್ ಆಗಿದ್ದಾರೆ. ಜಾಮೀನು ಸಿಕ್ಕರೂ ಸಹ ಶ್ಯೂರಿಟಿ ನೀಡೋದಕ್ಕೆ ಆಗದೆ ಇದ್ದಿದ್ರಿಂದ 5-6 ದಿನದಿಂದ ಜೈಲಲ್ಲೇ ಕಣ್ಣೀರಿಡ್ತಿದ್ರು. ನಿನ್ನೆ ಅನುಕುಮಾರ್ ಹಾಗೂ ಜಗದೀಶ್ ಶ್ಯೂರಿಟಿ ಸಿಕ್ಕಿದ್ರಿಂದ ಇವತ್ತು ಜೈಲಿನಿಂದ ಹೊರಬಂದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಬಂದ ಅನುಕುಮಾರ್ ಭಗವದ್ಗೀತೆ ಪುಸ್ತಕ ಹಿಡಿದುಕೊಂಡು ಬಂದಿದ್ದು ವಿಶೇಷವಾಗಿತ್ತು. ಅತ್ತ ಶಿವಮೊಗ್ಗ ಜೈಲಲ್ಲಿದ್ದ ಜಗದೀಶ್ ಕೂಡ ರಿಲೀಸ್ ಆಗಿದ್ದಾನೆ. ಒಟ್ನಲ್ಲಿ ಬೇಲ್ ಮೇಲೆ ಹೊರಬಂದಿರೋ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆಗೆ ಸುತ್ತಕೊಳ್ತಿದ್ದು ಹುಟ್ಟೂರಿನ ಆಸೆಗೆ ಕೋರ್ಟ್ ಅಸ್ತು ಅನ್ನುತ್ತಾ ಕಾದು ನೋಡಬೇಕು. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.